ಎಲ್ಲರಿಗೂ ವೀರೇಶ್ ಕಡಿಮಿನಿ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಎರಡನೇ ವಿಡಿಯೋ ಸಂಬಂಧಪಟ್ಟಂತೆ ಯಾವುದಪ್ಪ ಅಂದರೆ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನೇನು ಕೆಲವು ದಿನಗಳಲ್ಲಿ ಅವರಿಗೆ ಒಂದು ಮುರಾರ್ಜಿ ವಸತಿ ಶಾಲಾ ಪರೀಕ್ಷೆ ಒಂದು ನಡೆಯಲಿದ್ದು, ಆ ಒಂದು ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ 2019ರಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಅದೇ ರೀತಿ ಮೊನ್ನೆಯ ದಿನ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು 20 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಇನ್ನು ಮುಂದಿನ ಎರಡನೇ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ಅಲ್ಲಿ ಆ ಒಂದು ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಬಿಡಿಸ್ತಾ ಇದ್ದೀನಿ. ಹೀಗೆ ಎಲ್ಲ ವಿಷಯಗಳನ್ನು ಏನು ಮಾಡ್ತೀನಿ, ನಿಮ್ಗೆ ಕವರ್ ಮಾಡ್ತೀನಿ. ಯಾಕಂದರೆ ಈ ವಿಷಯಗಳ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಹೀಗಾಗಿ ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆಗಳು ಹೇಗೆ ಬರ್ತಾವೆ ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ಮನವರಿಕೆ ಆಗಬೇಕಾಗ್ತದೆ. ಹಾಗಾದರೆ ಈ 2000 ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಒಂದು ಪ್ರಶ್ನೆಗಳು ಬಂದಿದ್ದಾವೆ ಮುರಾರ್ಜಿ ವಸತಿ ಶಾಲಾ ಪರೀಕ್ಷೆಗೆ ಅನ್ನೋದನ್ನು ನಾವೇನು ಮಾಡೋಣ, ಇಲ್ಲಿ ನೋಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಪರಿಸರ ಅಧ್ಯಯನಕ್ಕೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ನೋಡ್ತೀವಿ. ಇಲ್ಲಿ ಯಾವ ರೀತಿ ಪ್ರಶ್ನೆ ಇದೆ ನೋಡಿ. ಇಲ್ಲಿ ಮೊದಲನೇದಾಗಿ ನೋಡಿದಾಗ ಇದು ಕೀಟಹಾರಿ ಸಸ್ಯಕ್ಕೆ ಇದು ಒಂದು ಕೀಟಹಾರಿ ಸಸ್ಯವಾಗಿದೆ ಅಂತ ಕೇಳಿದ್ದಾರೆ. ಹೌದ್ರಿ, ಇದು ಒಂದು ಕೀಟಹಾರಿ ಸಸ್ಯವಾಗಿದೆ. ಆಪ್ಷನ್ ಎ ಡ್ರಾಸಿರಾ, ಆಪ್ಷನ್ ಬಿ ಬೀಮ್ ಬಾಮ್, ಆಪ್ಷನ್ ಸಿ ಅಡಾನಿಸ್, ಆಪ್ಷನ್ ಡಿ ಕ್ಲೋವರ್ ಅಂತ ಕೇಳಿದ್ದಾರೆ. ಹೌದ್ರಿ, ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದರೆ ನಿಮಗೆ 6ನೇ ತರಗತಿಯಲ್ಲಿ ಪರಿಸರದ 5ನೇ ತರಗತಿಯಲ್ಲಿ ಪರಿಸರದಲ್ಲಿದೆ. ಹೌದ್ರಿ, ಏನಪ್ಪ ಅಂದರೆ ಅಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರವಾಗುತ್ತೆ. ಡ್ರಾಸಿರಾ ಇದೊಂದು ಕೀಟಹಾರಿ ಸಸ್ಯವಾಗಿದೆ. ಹೌದ್ರಿ, ಅಡಾನಿಸ್ ಮತ್ತು ಬಿ ಬಾಮ್ ಮತ್ತು ಕ್ಲೋವರ್ ಇವು ಏನಲ್ಲಪ್ಪ ಅಂದ್ರೆ ಕೀಟಹಾರಿ ಸಸ್ಯಗಳಲ್ಲ. ಹೌದು, ಇದು 1ನೇ ಪ್ರಶ್ನೆ. ಇನ್ನು ಅದೇ ರೀತಿ ನಾವು 2ನೇ ಪ್ರಶ್ನೆಯನ್ನು ನೋಡ್ತೀವಿ. 2ನೇ ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನಿದೆ, ನೀನು ಉಸಿರಾಡುವಾಗ ನೋಡಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ. ಇದು ನಿಮಗೆ ಯಾಕಂದರೆ ಪಾಠವನ್ನು ಅರ್ಥ ಮಾಡ್ಕೊಂಡು ಕೇಳಿದ್ದಾಗಿದ್ದರೆ ನಿಮ್ಗೆ ನೆನಪು ಬರುತ್ತೆ. ನೀನು ಉಸಿರಾಡುವಾಗ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುವೆ. ಹೌದ್ರಿ, ನಾವು ಆಮ್ಲಜನಕವನ್ನು ತಗೊಳ್ತೇವೆ ಮತ್ತು ನಮ್ಮ ದೇಹಕ್ಕೆ ಬೇಡವಾದಂತಹ ಒಂದು ವಸ್ತು ಏನಪ್ಪ ಅಂದರೆ ಅಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕುತ್ತೇವೆ. ಹೌದ್ರಿ, 1ನೇದು. 2ನೇದು ಆಪ್ಷನ್ ಬಿ ಏನಿದೆ, ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುತ್ತೇವೆ. ಹೌದ್ರಿ, ಆಮ್ಲಜನಕವನ್ನು ತೆಗೆದುಕೊಳ್ತೇವೆ, ಆಮ್ಲಜನಕವನ್ನೇ ಹೊರಗೆ ಬಿಡ್ತೇವೆ. ಇದು ಸರಿನೋ ಅಥವಾ ತಪ್ಪು? ಇನ್ನು ಸಿ ಆಪ್ಷನ್ ಏನಿದೆ, ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುತ್ತೇವೆ. ಹೌದ್ರಿ, ಇನ್ನು ಡಿ ಆಪ್ಷನ್ ಏನಿದೆ, ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುತ್ತೇವೆ. ಯಾಕಂದರೆ ಇಲ್ಲಿ ಜೀವಿಗಳು ಮಾಡುವತಕ್ಕಂಥ ಒಂದು ಕ್ರಿಯೆ ಯಾವುದಪ್ಪ ಅಂದರೆ ಅಲ್ಲಿ ಮೊದಲನೇ ಕ್ರಿಯೆ ಬರುತ್ತೆ. ಏನಪ್ಪ ಅಂದರೆ ಆಮ್ಲಜನಕವನ್ನು ತೆಗೆದುಕೊಂಡು ನಾವೇನು ಮಾಡ್ತೇವೆ, ನಮ್ಮ ದೇಹಕ್ಕೆ ಬೇಡವಾದಂತಹ ವಸ್ತುವಾದಂಥ ಇಂಗಾಲದ ಡೈಆಕ್ಸೈಡನ್ನು ನಾವೇನು ಮಾಡ್ತೇವೆ, ಹೊರ ಹಾಕುತ್ತೇವೆ. ಸರಿಯಾದ ಉತ್ತರ ಎ ಬರುತ್ತೆ. ಇನ್ನು ಅದೇ ರೀತಿ ನಾವು 3ನೇ ಪ್ರಶ್ನೆಯನ್ನು ನೋಡ್ತೀವಿ. 3ನೇ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 3ನೇ ಕ್ವಶನ್ ನೋಡಿದಾಗ ಏನು ಬರುತ್ತೆ, ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗಿವೆ, ಜೀವಿಗಳಿಗೆ ಆಸರೆಯಾಗುವೆ, ಹಾಗಾದರೆ ನಾನ್ಯಾರು ಅಂತ ಕೇಳಿದೆ. ಹೌದ್ರಿ, ಅಲ್ಲಿ ಆಪ್ಷನ್ ಇದೆ ಏನಪ್ಪ ಅಂದರೆ ಗಾಳಿ ಇದೆ, ಮಣ್ಣು ಇದೆ, ನೀರು ಇದೆ, ಸೂರ್ಯನಿದೆ. ಅಲ್ಲಿ ನನ್ನ ಮೇಲೆ ನೀನಿರುವೆ. ಹೌದ್ರಿ, ಸಸ್ಯ ಬೆಳೆಯಲು ನೆರವಾಗುವೆ. ಹಾಗಾದ್ರೆ ಸಸ್ಯಗಳು ಯಾರ ಮೇಲೆ ಎಲ್ಲಿ ನಿಂತ್ಕೊಂಡಿದ್ದಾವೆ, ಭೂಮಿ ಮೇಲೆ ನಿಂತಿದ್ದಾವೆ. ಅಂದರೆ ಭೂಮಿ ಅಂದ ತಕ್ಷಣ ನಮ್ಮ ಮಣ್ಣು ನೆನಪು ಬರುತ್ತೆ, ಮಣ್ಣಿನ ಮೇಲೆ ನಿಂತಿದ್ದಾವೆ. ಹಾಗಾದ್ರೆ ಮಣ್ಣಿದ್ದರೆ ತಾನೇ ಸಸ್ಯಗಳು ಬೆಳೀತಾವೆ. ಹೌದ್ರಿ, ಮತ್ತು ಜೀವಿಗಳಿಗೆ ಆಸರೆಯಾಗುವೆ. ಯಾಕಂದ್ರೆ ಸಸ್ಯಗಳು ಬೆಳೆದ ನಂತರ ನಾವು ಅಲ್ಲಿ ಜೀವಿಗಳಿಗೆ ಏನಪ್ಪ ನಮ್ಗೆ ಆಹಾರ ತಯಾರಾಗ್ತದೆ. ಹೌದ್ರಿ, ಹೀಗಾಗಿ ಎಲ್ಲ ಜೀವಿಗಳು ವಾಸಿಸೋದು ಭೂಮಿ ಮೇಲೆ. ಹೀಗಾದರೆ ನಮ್ಗೆ ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವಿಗಳಿಗೆ ಆಸರೆಯಾಗುವೆ, ಹಾಗಾದರೆ ನಾನು ಯಾರು ಅಂತ ಕೇಳಿದಾಗ ನಮ್ಗೆ ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಏನಪ್ಪ ಅಂದ್ರೆ ಮಣ್ಣು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿ ನಾವು ಮುಂದಿನ ಪ್ರಶ್ನೆಯನ್ನು ನೋಡ್ತೇವೆ. 4ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ ಅಂತ ಕೇಳಿದೆವು. ಹೌದ್ರಿ, ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವತಕ್ಕಂಥ ರಾಶಿ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಸಾಂದ್ರತೆ ಆನ್ಸರ್ ಆಗುತ್ತೆ, ಡಿ. ಹೌದ್ರಿ, ಒತ್ತಡ, ರಾಶಿ, ಪ್ಲವನತೆ ಇವೆಲ್ಲ. ಹೌದ್ರಿ, ಯಾಕಂದರೆ ಇದು ನಿಮ್ಗೆ ಕಲ್ತಿದ್ದೀರ. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವತಕ್ಕಂಥ ರಾಶಿ ಅಂತ ಕೇಳಿದಾಗ ನಾವು ಸಾಂದ್ರತೆ ಆಗುತ್ತೆ. ಅದೇ ರೀತಿ ನಾವು 5ನೇ ಪ್ರಶ್ನೆ ನೋಡ್ತೀವಿ. ಇಲ್ಲಿ ನಿಮಗೆ ಒಂದು ಇಮೇಜ್ ಕೊಟ್ಟಿದ್ದಾರೆ. ಹೌದ್ರಿ, ಪಿಕ್ಚರನ್ನು, ಅದು ಯಾವುದು ಅನ್ನುವುದನ್ನು ನೀವು ಕಂಡುಹಿಡಬೇಕಾಗ್ತದೆ. ಇದು ಒಂದು ಸಾಹಸ ಒಂದು ಮಯವಾದಂತಹ ಒಂದು ಕ್ರೀಡೆ ಅಂತಲೂ ಸಹ ನಾವೇನು ಮಾಡ್ತೇವೆ, ಕರಿತೇವೆ. ಹೀಗಾಗಿ ಇಲ್ಲಿ ನೋಡಿರಿ, ಇಲ್ಲಿರುವತಕ್ಕಂಥ ಒಂದು ಕ್ರೀಡೆ ಯಾವುದು, ಯಾವ ಒಂದು ಸಾಹಸ ಕ್ರೀಡೆ, ಅದರಲ್ಲಿ ಸಾಹಸ ಕ್ರೀಡೆಗಳು ಬೇರೆ,
ನಮಗೆ ಒಳಾಂಗಣ ಆಟಗಳೇ ಬೇರೆ, ಹೊರಾಂಗಣ ಆಟಗಳು ಬೇರೆ, ಅದರಲ್ಲಿ ನಮ್ಮ ಮನೋರಂಜನಾ ಆಟಗಳು ಬೇರೆ, ಹೀಗೆ ಬೇರೆ ಬೇರೆ ರೀತಿಯಾಗಿರುವತಕ್ಕಂಥ ನೀವು ಕಲ್ತಿರ್ತೀರ. ಹೌದ್ರಿ? ಹಾಗಾದರೆ ಇಲ್ಲಿರುವತಕ್ಕಂಥ ಸಾಹಸ ಕ್ರೀಡೆ ಯಾವುದು? ಒಂದು ತೆಪ್ಪದಾಟನೋ ಅಥವಾ ಪರ್ವತಾರೋಹಣನೋ ಅಥವಾ ಆಕಾಶ ನೆಗೆತನೋ ಪರ್ವತ ಸವಾರಿನೋ? ಸೊ ಇಲ್ಲಿ ನಮ್ಗೆ ಆನ್ಸರ್ ಏನು ಬರುತ್ತಪ್ಪ ಅಂದರೆ ಅಲ್ಲಿ 5ನೇದು ನಮ್ಗೆ ಬಿ ಬರುತ್ತೆ. ಯಾಕಂದರೆ ಪರ್ವತಾರೋಹಣ, ಪರ್ವತವನ್ನು ಏರುವುದು ಅಂತ ಕರಿತೇವೆ ನಾವು. ಹೌದ್ರಿ? ಹೀಗಾಗಿ ಅಲ್ಲಿ ಪರ್ವತ ಸವಾರಿ ಬರೋಂಗಿಲ್ಲ, ಆಕಾಶ ನೆಗೆತ ಬರೋಂಗಿಲ್ಲ, ತೆಪ್ಪದಾಟನೂ ಬರುವಂಗಿಲ್ಲ. ಓಕೆ. ಸೊ ಇನ್ನು 6ನೇ ಕ್ವಶನ್ ಏನಿದೆ ನೋಡಿ, ಇದು ನಿಮಗೆ ಸಂಪೂರ್ಣವಾಗಿ ನೆನಪಿರಬೇಕು. ಯಾಕಂದರೆ ನಿಮ್ಮ 6ನೇ ಹಂತದಲ್ಲಿ ಈ ಪಾಠವನ್ನು ಕೇಳಿದ್ದಾರೆ. ಹೌದ್ರಿ? ನಮ್ಮ ಸರ್ಕಾರದಿಂದ ಬರುವತಕ್ಕಂಥ ಒಂದು ಸೌಲಭ್ಯಗಳ ಯೋಜನೆಗಳು ಯಾವುವು ಅನ್ನೋದನ್ನು. ಇಲ್ಲಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿರುವತಕ್ಕಂಥ ಯೋಜನೆ ಉಜ್ವಲ ಯೋಜನೆ, ವನಿತಾ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ನಿರ್ಮಲ ಯೋಜನೆ ಅಂತ ಕೇಳಿದ್ದಾರೆ. ಅಲ್ಲಿ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದರೆ ನಮ್ಗೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಕರಿತೇವೆ ನಾವು. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ನು ನಾವು ನೋಡೋಣ. ಮುಂದಿನ ಪ್ರಶ್ನೆ ಯಾವುದಿದೆ ನೋಡಿ ಇಲ್ಲಿ, ಇದು ಒಂದು ಪಕ್ಷಿಧಾಮ ಅಂತ ಕೇಳಿದ್ದಾರೆ. ಹೌದ್ರಿ? 7ನೇ ಪ್ರಶ್ನೆ, ಇದು ಒಂದು ಪಕ್ಷಿಧಾಮ. ಬನ್ನೇರುಘಟ್ಟ, ಬಿ ಆಪ್ಷನ್ ಬಂಡೀಪುರ, ಸಿ ಆಪ್ಷನ್ ರಂಗನತಿಟ್ಟು, ಡಿ ಆಪ್ಷನ್ ನಾಗರಹೊಳೆ. ಇದರಲ್ಲಿ ಯಾವುದು ಪಕ್ಷಿಧಾಮ ಅಂತ ಕೇಳಿದ್ದಾರೆ 7ನೇ ಪ್ರಶ್ನೆಯನ್ನು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದ್ರೆ ರಂಗನತಿಟ್ಟು ಇದೊಂದು ಏನಪ್ಪ ಅಂದ್ರೆ ಪಕ್ಷಿಧಾಮವಾಗುತ್ತೆ. ಇನ್ನು ನೆಕ್ಸ್ಟು ಇದನ್ನು ನಿಮ್ಗೆ ಮೊನ್ನೆ ಒಂದು ಬಿಡಿಸಿದ್ದೀನಿ. ಇದನ್ನು ಮುರಾರ್ಜಿ ಮತ್ತು ನವೋದಯ ಶಾಲೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ಪ್ರಶ್ನೆಯನ್ನು ಬಿಡಿಸುವಾಗ ಹೇಳಿದ್ದೀನಿ. ಗ್ರಹಗಳ ಬಗ್ಗೆ ಮಾತ್ರ ನಿಮ್ಗೆ ಖಂಡಿತವಾಗ್ಲೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಭೂಮಿಗಿಂತ 100 ಪಟ್ಟು ದೊಡ್ಡದಾಗಿರುವ ಗ್ರಹ ಯಾವುದು? ಹೌದ್ರಿ? ಭೂಮಿಗಿಂತನೂ 100 ಪಟ್ಟು ದೊಡ್ಡ, ಯಾಕಂದ್ರೆ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ ಅಂತ ಕರಿತೇವೆ ನಾವು ಒಂದಿಗೆ. ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು? ಗುರು ಗ್ರಹ. ಇದು ಅತ್ಯಂತ ದೊಡ್ಡ ಗ್ರಹವಾಗುತ್ತೆ. ಇನ್ನು 9ನೇ ಕ್ವಶನ್ ಏನಿದೆ ನೋಡಿ, ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಹೌದ್ರಿ? ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದು ಅಂತ ನೋಡಿದಾಗ ನಾವು ಸಿರಿಧಾನ್ಯಕ್ಕೆ ಉದಾಹರಣೆಯಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ? ಜೋಳ, ಶೇಂಗಾ, ತೊಗರಿ, ಎಳ್ಳು ಅಂತ ಕೇಳಿದ್ದಾರೆ. ಹೌದ್ರಿ? 9ನೇ ಪ್ರಶ್ನೆಯನ್ನು ಅಲ್ಲಿ ಮುಖ್ಯವಾಗಿ ಬಂದಾಗ ನಮ್ಗೆ ಸಿರಿಧಾನ್ಯ ಅಂತ ಕರೆದಾಗ ನಾವೇನು ಕರಿತೀವಿ? ಜೋಳವನ್ನು ನಾವು ಸಿರಿಧಾನ್ಯ ಅಂತಲೂ ಸಹ ನಾವೇನು ಮಾಡ್ತೇವೆ? ಕರೆಯಲಾಗ್ತದೆ. ಇನ್ನು ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡ್ತೇವೆ. 10ನೇ ಕ್ವಶನ್ ಏನಿದೆ ನೋಡಿ ವಿದ್ಯಾರ್ಥಿಗಳೇ, ಕೆಳಕಂಡ ಸಂದರ್ಭದಲ್ಲಿ ದ್ರವದ ಬದಲಾದ ಸ್ಥಿತಿ ಅಂದ್ರೆ ಹೇಗೆ ವಸ್ತುಗಳ ಸ್ಥಿತಿಗಳಲ್ಲಿ ಬದಲಾಗ್ತವೆ, ವಸ್ತುಗಳಲ್ಲಿ ಯಾವ ರೀತಿ ಸ್ಥಿತಿಗಳಲ್ಲಿ ಬದಲಾಗ್ತಾ ಹೋಗ್ತವೆ ವಸ್ತುಗಳು ಅನ್ನೋದನ್ನು ಕೇಳಿದ್ದಾರೆ. ಹೌದ್ರಿ? 10ನೇ ಕ್ವಶನನ್ನು. ಸೊ ಹಾಗಾದರೆ ಇಲ್ಲಿ ನಾವು ಏನು ಮಾಡ್ತವಪ್ಪ ಅಂದ್ರೆ ಇಲ್ಲಿ ಒಂದೇದು ನೋಡಿ, ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ, ಯಾಕಂದರೆ ಮಂಜುಗಡ್ಡೆ ಘನ ಸ್ಥಿತಿ ಅದು, ಅದನ್ನು ನಾವು ಬಿಸಿ ಮಾಡಿದಾಗ ಏನಾಗ್ತದೆ? ಅದು ದ್ರವ ಸ್ಥಿತಿಗೆ ಬದಲಾಗ್ತದೆ. ಅಂದ್ರೆ ಅಲ್ಲಿ ಮಂಜುಗಡ್ಡೆ ಕರಗ್ತದೆ, ಕರಗಿ ನೀರಾಗ್ತದೆ. ಹೌದ್ರಿ? ಸ್ವಲ್ಪ ಬಿಸಿ ಮಾಡಿದಾಗ ಅದೇ ನೀರನ್ನು ಮತ್ತೆ ನಾವು ಬಿಸಿ ಮಾಡಿದಾಗ ಆ ನೀರು ಏನಾಗ್ತದೆ? ಅಲ್ಲಿ ಮಂಜುಗಡ್ಡೆ ಆಗೋದಿಲ್ಲ. ಹೌದ್ರಿ? ಅಂದ್ರೆ ಇಲ್ಲಿ ಇರುವಂತಕ್ಕಂಥ ಘನಸ್ಥಿತಿ ಮಂಜುಗಡ್ಡೆ ಏನಾಯಿತು? ದ್ರವ ಆಯಿತು. ಹೌದ್ರಿ? ಹಾಗಾದರೆ ಅದೇ ದ್ರವ ಸ್ಥಿತಿಯಲ್ಲಿ ಇರುವತಕ್ಕಂಥ ನೀರನ್ನು ನಾವು ಹೆಚ್ಚು ಬಿಸಿ ಮಾಡಿದಾಗ, ಕುದಿಸಿದಾಗ ಏನಾಗ್ತದಪ್ಪ ಅಂದ್ರೆ ನಮಗೆ ನೀರು ಏನಾಗ್ತದೆ? ಆವಿಯಾಗಿ ಹೋಗ್ತದೆ. ಹೌದ್ರಿ? ಸೊ ಆದ್ದರಿಂದ ಅಲ್ಲಿ ನಾವು ಅನಿಲವಾಗಿ ಹೋಗ್ತದೆ. ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳು. ನೋಡಿ ಮುಂದಿನ ಪ್ರಶ್ನೆ ಏನಿದೆ ಅಂತ, ಸೌರವ್ಯೂಹದ ಮೊದಲ 4 ಗ್ರಹಗಳ ಸರಿಯಾದ ಕ್ರಮ ನಿಮ್ಗೆ ಹೇಳಿದೆ ನಾ. ನೋಡಿರಿ ಇಲ್ಲಿ ಸೌರವ್ಯೂಹಕ್ಕೆ ಸಂಬಂಧಪಟ್ಟಂತೆ, ಗ್ರಹಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 2 ಪ್ರಶ್ನೆಗಳು ಬಂದಿದ್ದಾವೆ ನಿಮಗೆ. ಇದನ್ನು ಹೆಚ್ಚಿನ ಗಮನ ಇಟ್ಕೊಳ್ರಿ. ಹೀಗಾಗಿ ನಿಮ್ಗೆ ಸೌರವ್ಯೂಹ ಅಂತ ಪಾಠ ಇದೆ, ಅದನ್ನು ಸೂರ್ಯನ ಒಂದು ಕುಟುಂಬ ಪರಿವಾರ ಅಂತ ಪಾಠ ಇದೆ. ಅದನ್ನು ಸರಿಯಾಗಿ ಒಂದು ಸಲ ನೋಡ್ಕೊಳ್ಳಿ. ಅದರಲ್ಲಿ ಖಂಡಿತವಾಗಲೂ 1 ಅಥವಾ 2 ಖಂಡಿತವಾಗಲೂ ಅಲ್ಲಿ ಗ್ರಹಗಳ ಬಗ್ಗೆ ನಿಮ್ಗೆ ಏನಾಗ್ತದೆ? ಒಂದು ಪ್ರಶ್ನೆ ಬರಲೇಬೇಕಾಗ್ತದೆ, ಬಂದೇ ಬರ್ತದೆ. ಹೌದ್ರಿ? ಇಲ್ಲಿ ನಮಗೇನಾಗ್ತದೆ? ಸೌರವ್ಯೂಹದಾಗ ಅಂದರೆ ಸೂರ್ಯನ ಪರಿವಾರದಲ್ಲಿ ಸೌರವ್ಯೂಹದಲ್ಲಿ ಮೊದಲ 4 ಗ್ರಹಗಳು ಸರಿಯಾದ ಕ್ರಮ ಬರಬೇಕು. ಹೌದ್ರಿ? ಮೊದಲನೇ ಗ್ರಹ ಯಾವುದು, 2ನೇ ಗ್ರಹ ಯಾವುದು, ಸೂರ್ಯನಿಂದ ಎಣಿಕೆ ಮಾಡಿದಾಗ ಮೊದಲನೇ ಗ್ರಹ, 2ನೇ ಗ್ರಹ, 3ನೇ ಗ್ರಹ, 4ನೇ ಗ್ರಹ ಯಾವುದು ಅನ್ನೋದನ್ನು ಬರಬೇಕಾಗ್ತದೆ. ಸೊ ಹೀಗಾಗಿ ಅಲ್ಲಿ ನಾವು ಸರಿಯಾದ ಉತ್ತರವನ್ನು ಕಂಡುಹಿಡಿಬೇಕಾದ್ರೆ ಅಲ್ಲಿ ಮೊದಲು ಸರಿಯಾಗಿ ನೋಡ್ಕೊಳ್ರಿ. ಯಾಕಂದರೆ ಸೂರ್ಯನಿಂದ ಬರುವತಕ್ಕಂಥ ಮೊದಲ ಗ್ರಹ ಯಾವುದಪ್ಪ ಅಂದ್ರೆ ಬುಧ ಗ್ರಹ ಬರ್ತದೆ. ಹೌದ್ರಿ? ಇದು ನಿಮ್ಗೆ ಗೊತ್ತು. ಹೌದ್ರಿ? ಬುಧ ಗ್ರಹ. ಹಾಗಾದರೆ ಸೂರ್ಯನಿಂದ ಬರುವತಕ್ಕಂಥ 2ನೇ ಗ್ರಹ ಯಾವುದು ಅನ್ನೋದನ್ನು ನಾವೇನು ಮಾಡ್ಕೋತೇವೆ? ಮೊದಲನೇ ಗ್ರಹ ಯಾವುದು? ಬುಧ ಗ್ರಹ. ಹೌದ್ರಿ? ಬುಧ ಗ್ರಹ. ಓಕೆ. ಸೊ ಹಂಗಾರೆ ಸೌರವ್ಯೂಹದ ನಂತರ ಬರುವತಕ್ಕಂಥ 2ನೇ ಗ್ರಹ ಬುಧ ಗ್ರಹ ಆದ ತಕ್ಷಣ ನಮ್ಗೆ ಸೌರಮಂಡಲದಲ್ಲಿ ಬರುವತಕ್ಕಂಥ ಗ್ರಹ ಯಾವುದು ಅದನ್ನು ನೋಡ್ಕೋಬೇಕು. ಹೌದ್ರಿ? ಯಾವುದು ಬರುತ್ತಾ? ಬುಧ ಆದ ತಕ್ಷಣ ಶುಕ್ರ ಗ್ರಹ ಬರುತ್ತೆ. ಯಾವುದು? ಶುಕ್ರ ಗ್ರಹ.
ಹೌದ್ರಿ. ಯಾಕಂದರೆ ಸೌರಮಂಡಲದಲ್ಲಿ 2ನೇ ಗ್ರಹ ಶುಕ್ರ ಗ್ರಹ. 3ನೇದು ಯಾವ್ದು ಬರುತ್ತೆ? ಭೂಮಿ ಬರುತ್ತೆ. ಹೌದ್ರಿ. 4ನೇದು ಯಾವ್ದು ಬರುತ್ತೆ? ಮಂಗಳ ಗ್ರಹ ಬರುತ್ತೆ. ಹೌದು. ಅಂದ್ರೆ ಅರ್ಥ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಇದು. ಹೌದ್ರಿ. ಮತ್ತು ಅತಿ ಹೆಚ್ಚು ಏನಪ್ಪ ಅಂದ್ರೆ ಶಾಖವನ್ನು ತಾಪವನ್ನು ಹೊಂದಿರುವಂಥ ಗ್ರಹ ಯಾವುದಪ್ಪ ಅಂದ್ರೆ ಶುಕ್ರ ಗ್ರಹ. ಹೌದ್ರಿ. ಜೀವಿಗಳು ವಾಸಿಸುವತಕ್ಕಂಥ ಏಕೈಕ ಗ್ರಹ ಅಂದ್ರೆ ಭೂಮಿ. ಹಂಗಾರೆ ಕೆಂಪು ಗ್ರಹ ಅಂತಂದು ಯಾವ್ದು ಕರಿತೇವೆ? ಮಂಗಳ ಗ್ರಹವನ್ನು ಕರಿತೇವೆ. ನೀಲಿ ಗ್ರಹ ಅಂತಂದು ಏನು ಕರಿತೇವೆ? ಭೂಮಿನ ಕರಿತೇವೆ. ಹೌದ್ರಿ. ಇದನ್ನು ಮತ್ತು ಒಂದು ಭಾಗ ಬಿಸಿ ಇನ್ನೊಂದು ಭಾಗ ತಂಪಿನಿಂದ ಕೂಡಿರುವತಕ್ಕಂಥ ಗ್ರಹನೂ ಯಾವುದಪ್ಪ ಅಂದ್ರೆ ಅಲ್ಲಿ ಶುಕ್ರ ಬರ್ತದೆ. ಹೌದ್ರಿ. ಬುಧನೂ ಬರ್ತದೆ. ಹೀಗಾಗಿ ಅದನ್ನು ಸರಿಯಾಗಿ ಅದಕ್ಕೆ ಸೌರಮಂಡಲದಲ್ಲಿ ಕ್ರಮವಾಗಿ ಬರಬೇಕು, ಸೀರಿಯಲ್ ಆಗಿ. ಅದಕ್ಕೆ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಸಿ ನಮ್ಗೆ ಸರಿಯಾದ ಉತ್ತರ ಆಗ್ತದೆ. ಓಕೆ. ನೆಕ್ಸ್ಟ್ ನಾವು 12ನೇ ಕ್ವಶನ್ ನೋಡ್ತೀವಿ. 12ನೇ ಕ್ವಶನ್ ಏನಾಗಿದೆ ನೋಡಿ. ಇಲ್ಲಿ ನಾವು ವಂಶವೃಕ್ಷದಲ್ಲಿ ಇಲ್ಲಿ ಕೊಟ್ಟಿರುವತಕ್ಕಂಥ ಏನು ಚಿಹ್ನೆಗಳಿದೆಯಲ್ಲ, ಈ ಒಂದು ಚಿಹ್ನೆಯು ಏನು ಸೂಚಿಸ್ತದಪ್ಪ ಅಂದ್ರೆ ಹೆಂಡತಿ ಮತ್ತು ಗಂಡವನ್ನು ಸೂಚಿಸ್ತದೆ. ಅಂದರೆ ಇದೇನಪ್ಪ ಅಂದ್ರೆ ಅಲ್ಲಿ ಹೆಂಡತಿ ಮತ್ತು ಇದೇನಪ್ಪ ಅಂದ್ರೆ ಗಂಡ ಅನ್ನುವತಕ್ಕಂಥ ವಂಶವೃಕ್ಷವನ್ನು ಸೂಚಿಸ್ತದೆ. ವಂಶವೃಕ್ಷದಲ್ಲಿ ಆ ಚಿಹ್ನೆಗಳು. ಹಾಗಾದರೆ ಇಲ್ಲಿ ಕೊಟ್ಟಿರುವತಕ್ಕಂಥ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಈ ಒಂದು ಚಿಹ್ನೆಗಳು ಏನನ್ನು ಸೂಚಿಸುತ್ತವೆ ಅಂತ ಕೇಳಿದ್ದಾರೆ. ಹೌದ್ರಿ. ಹಾಗಾದರೆ ಇಲ್ಲಿ ಸೂಚಿಸುವುದೇನಪ್ಪ ಅಂದರೆ ಅಲ್ಲಿ ಮೊದಲು ನೆನ್ಪಿಟ್ಕೋಬೇಕು, ತಂದೆ ಮತ್ತು ಮಗಳನ್ನು ಸೂಚಿಸ್ತವೆ. ಯಾಕಂದರೆ ಇಲ್ಲಿ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಚೌಕ್ ಬಾಕ್ಸ್ದಲ್ಲಿ ಏನಾಗಿದೆ? ಗಂಡ ಅಂದರೆ ಏನಪ್ಪ ಅಂದರೆ ಅಲ್ಲಿ ಪುರುಷರನ್ನು ಸೂಚಿಸುವಂಥದ್ದು. ಗಂಡ ಅಂದರೆ ಏನಾಗ್ತದೆ? ಅಲ್ಲಿ ತಂದೆ ಆಗ್ತಾನೆ. ಹೌದ್ರಿ. ಹಾಗಾದರೆ ಇಲ್ಲಿ ಬರುವತಕ್ಕಂಥದ್ದು ಏನಿದು? ಗಂಡ ಅಂತ ಅರ್ಥ. ಹೌದ್ರಿ. ಇದು ತಂದೆ ಅಂತ ಅರ್ಥ. ಓಕೆ. ಇನ್ನು ಅದೇ ರೀತಿ ಇನ್ನು ಬಂದಾಗ ವೃತ್ತದಲ್ಲಿರೋದು ಇಲ್ಲಿ ಏನಾಗ್ತದೆ? ಹೆಣ್ಣು ಅಂತ ಇದೆ. ಹೌದ್ರಿ. ಸೊ ಹಾಗಾದ್ರೆ ಇದೇನು ಸೂಚಿಸ್ತದೆ? ಮಗಳು ಅಂತ ಅರ್ಥವನ್ನು ಸೂಚಿಸ್ತದೆ. ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗ್ತದೆ. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆ ನೋಡ್ತೇವೆ. 13ನೇ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಇದೊಂದು ಕೃತಕ ಧಾತು ಅಂತ ಕೇಳಿದ್ದಾರೆ. ನಿಮ್ಮ ಧಾತುಗಳ ಬಗ್ಗೆ ಅದರಲ್ಲಿ ಬರ್ತವೆ. ಇದೊಂದು ಕೃತಕ ಧಾತು ಚಿನ್ನ, ಪ್ಲೂಟಿನಿಯಂ, ಕಬ್ಬಿಣ, ಅಲ್ಯೂಮಿನಿಯಂ. ಹೌದ್ರಿ. ಈ ಒಂದು 13ನೇ ಪ್ರಶ್ನೆಯಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ನಮ್ಗೆ 13ನೇದು ಏನಪ್ಪ ಅಂದ್ರೆ ಪ್ಲೂಟಿನಿಯಂ ಏನಾಗ್ತದಪ್ಪ ಅಂದ್ರೆ ಇದೊಂದು ಕೃತಕ ಧಾತು ಆಗ್ತದೆ. ಚಿನ್ನ, ಕಬ್ಬಿಣ, ಅಲ್ಯೂಮಿನಿಯಂ ಏನಾಗ್ತವಪ್ಪ ಅಂದರೆ ಇವು ನೈಸರ್ಗಿಕವಾಗಿ ದೊರೆಯುವತಕ್ಕಂಥ ಧಾತುಗಳಿವು. ಓಕೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ವಸ್ತುಗಳು ಉರಿಯಲು ಸಹಾಯ ಮಾಡುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ನಿಮ್ಗೆ ಹೇಳಿದ್ದೇವೆ, ಇದಂತೂ ನಿಮ್ಗೆ ಸರಳವಾಗಿ ಗೊತ್ತಾಗ್ಬಿಡುತ್ತೆ. ಏನಪ್ಪ ಅಂದರೆ ಭೂಮಿಯಲ್ಲಿರುವತಕ್ಕಂಥ ವಸ್ತುಗಳು ಉರಿಬೇಕಾದ್ರೆ ಅಲ್ಲಿ ನಮ್ಗೆ ಏನು ಬೇಕಪ್ಪ ಅಂದ್ರೆ ಆಮ್ಲಜನಕ ಬೇಕು. ಆಪ್ಷನ್ ಎ ಸರಿಯಾದ ಉತ್ತರ. ಹೌದ್ರಿ. ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎರಡನೇದು ಏನಪ್ಪ ಅಂದರೆ 15ನೇ ಕ್ವಶನ್ ಇದೆ ನೋಡಿ. ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವ ಶಕ್ತಿ ಕೇಳಿದ್ದಾರೆ. ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವತಕ್ಕಂಥ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ ನಮಗೇನು ಬರ್ತಪ್ಪ ಅಂದ್ರೆ ಉಷ್ಣ ಶಕ್ತಿ ಅಂತ ಕರಿತೇವೆ. ಯಾಕಂದರೆ ನೋಡಿ ರಾಸಾಯನಿಕ ಕ್ರಿಯೆಯಿಂದ ಅಂತ ಕೇಳಿದ್ದಾರೆ ಅವರು. ಹೌದ್ರಿ. ನಮ್ಮ ಶರೀರದಲ್ಲಿ ಯಾಕಂದರೆ ನಮ್ಮ ಶರೀರದಿಂದ ಬರುವತಕ್ಕಂಥ ಪ್ರತಿಯೊಂದು ಹೊರ ವಸ್ತುನು ಏನಾಗ್ತದೆ ಅಂದ್ರೆ ನಮ್ಗೆ ಉಷ್ಣದ ರೂಪದಲ್ಲಿ ಇರೋದರಿಂದ ನಮಗೇನಾಗ್ತದೆ? ಉಷ್ಣ ಶಕ್ತಿ ನಮ್ಮಲ್ಲಿ ಬಿಡುಗಡೆ ಆಗ್ತದೆ. ಹೌದ್ರಿ. ಎರಡು ಕೈಗಳನ್ನು ಉಜ್ಜಿದಾಗ ಕೈ ಬಿಸಿ ಆಗ್ತದೆ. ಹೌದ್ರಿ. ಸೊ ಹೀಗೆ ನಮ್ಮ ಶರೀರದಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆದಾಗ ಬಿಡುಗಡೆಯಾಗುವ ಶಕ್ತಿ ಏನಪ್ಪ ಅಂದ್ರೆ ಉಷ್ಣ ಶಕ್ತಿ ಅಂತ ಕರಿತೇವೆ. ಇನ್ನು ಅದೇ ರೀತಿ ನಾವು 16 ಮತ್ತು 17ನೇ ಪ್ರಶ್ನೆಯನ್ನು ನಾವು ನೋಡಿದಾಗ ಯಾವುದನ್ನು 16 ಮತ್ತು 17ನೇ ಪ್ರಶ್ನೆಯನ್ನು ನೋಡಿದಾಗ ಏನು ಬರುತ್ತೆ ನೋಡಿ. ಎಲೆಗಳಿಂದಲೇ ಸಸ್ಯಗಳು ಬೆಳೆಯುವುದನ್ನು ನಾವು ಕಾಣ್ತೇವೆ. ಅಂತಹ ಸಸ್ಯಗಳಿಗೆ ಉದಾಹರಣೆ ಯಾವುದು ಕೊಡಿ ಅಂತ ಹೇಳಿದ್ದಾರೆ. ಹೌದ್ರಿ. ಎಲೆಗಳಿಂದಲೇ ಸಸ್ಯಗಳು ಬೆಳಿಬೇಕು. ಹೌದ್ರಿ. ಅಂತಹ ಒಂದು ಸಸ್ಯಗಳಿಗೆ ಕೆಲವೊಂದಿಷ್ಟು ಉದಾಹರಣೆ ಕೊಟ್ಟಿದ್ದಾರೆ. ಅಂತಹ ಒಂದು ಇದರಲ್ಲಿ 4 ಆಪ್ಷನ್ಸ್ದಲ್ಲಿ ಯಾವುದಪ್ಪ ಅಂತ ಸಸ್ಯ ಅಂತ ನೋಡಿದಾಗ ಅಲ್ಲಿ ಕೊಬ್ಬರ್ ಲಿಲ್ಲಿ ಅಂತ ಕರಿತೇವೆ ನಾವು. ಯಾವುದ್ರಿ? ಕೊಬ್ಬರ್ ಲಿಲ್ಲಿ. ಹೌದ್ರಿ. ಕೊಬ್ಬರ್ ಲಿಲ್ಲಿ ಅನ್ನುವತಕ್ಕಂಥ ಸಸ್ಯ. ಹೂಜಿಗಿಡೆ ಮತ್ತು ಬ್ರಯೋಫಿಲಮ್ಸ್, ಕೋಕೋಡಿಮೇರ್ ಇವೇನಪ್ಪ ಅಂದ್ರೆ ಅಲ್ಲಿ ನಾವು ಏನಪ್ಪ ಅಂದ್ರೆ ಇವಕ್ಕೆ ನಾವು ಎಲೆಗಳಿಂದ ಬೆಳೆಯುವತಕ್ಕಂಥ ಸಸ್ಯಗಳಲ್ಲ. ಕೊಬ್ಬರ್ ಲಿಲ್ಲಿ ಒಂದು ಏನಾಗ್ತದಪ್ಪ ಅಂದರೆ ಎಲೆಯಿಂದ ಬೆಳೆಯುವಂಥ ಸಸ್ಯವಾಗ್ತದೆ. ಇನ್ನು 17ನೇದು ಏನಿದೆ? ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಹೌದ್ರಿ. ಇಲ್ಲಿ ನಾವು ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆಯನ್ನು ನೋಡಿದಾಗ ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯವನ್ನು ಉಪಯೋಗಿಸ್ತಾರೆ. ಭೂ ಹಿಡುವಳಿಯು ಚಿಕ್ಕದಾಗಿರುವುದರಿಂದ ಅವರ ಆದಾಯವು ಕುಟುಂಬವನ್ನು ಮುನ್ನಡೆಸಲು ಸಾಕಾಗುತ್ತದೆ. ಅಥವಾ ಅವರು ವಿವಿಧ ಬೆಳೆಗಳನ್ನು ಬೆಳೆಯುವುದಿಲ್ಲ ಮತ್ತು ಅವರ ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತದೆ ಅಂತ ಕೇಳಿದ್ದಾರೆ. ಹೌದ್ರಿ. ಸೊ ಇಲ್ಲಿ ದೊಡ್ಡ ಕೃಷಿಕರಂದ್ರೆ ಹೆಚ್ಚು ಭೂಮಿ ಇರ್ತದೆ ಅವ್ರದ್ದು. ಹೌದ್ರಿ. ಸಣ್ಣ ಕೃಷಿಕರಂದ್ರೆ ಕಡಿಮೆ ಭೂಮಿಯನ್ನು ಹೊಂದಿರ್ತಾರೆ. ಹಾಗಾದರೆ ಈ ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಹೇಳಿಕೆಯಲ್ಲಿ ನೋಡಿದಾಗ ಅವರು ಬ್ಯಾಂಕುಗಳ ಹಣಕಾಸು ಸೌಲಭ್ಯಗಳನ್ನು ಏನು ಮಾಡ್ತಾರೆ? ಉಪಯೋಗಿಸ್ಕೊಳ್ತಾರೆ ಅಂತ ಅರ್ಥ ಆಗ್ತದೆ. ಹೌದ್ರಿ.
ಸೊ ಇನ್ನು ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಏನು ಬರುತ್ತೆ ಅನ್ನೋದನ್ನು ನೋಡಿ. ಓಕೆ ವಿದ್ಯಾರ್ಥಿಗಳೇ, 18ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. 18ನೇ ರಾಗಿ, ಗೋಧಿ, ಜೋಳಗಳಂತಹ ಆಹಾರ ಪದಾರ್ಥಗಳಲ್ಲಿರುವ ಪೋಷಕಾಂಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ರಾಗಿ, ಗೋಧಿ, ಜೋಳಗಳಂತಹ ಆಹಾರ ಪದಾರ್ಥಗಳಲ್ಲಿರುವತಕ್ಕಂಥ ಒಂದು ಪೋಷಕಾಂಶ ಯಾವುದು ಅಂತ ನೋಡಿದಾಗ ನಮಗೇನು ಬರುತ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಇದ್ರ ಮೇಲೆಯೂ ನಿಮ್ಗೆ ಖಂಡಿತವಾಗ್ಲೂ ಕ್ವಶನ್ ಬರುತ್ತೆ. ಜೀವಸತ್ವಗಳ ಮೇಲೆ ಹೌದ್ರಿ ಮತ್ತು ಆಹಾರದ ಘಟಕಗಳ ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಅಲ್ಲಿ 2ರಿಂದ 3 ಪ್ರಶ್ನೆಗಳು ಮುರಾರ್ಜಿ ಬಂದ ಬರ್ತವೆ. ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ಇನ್ನು ಅದೇ ರೀತಿ ನಾವು 19ನೇ ಪ್ರಶ್ನೆ ನೋಡ್ತೀವಿ. ಏನಪ್ಪ ಅಂದರೆ ನಮ್ಮ ದೇಶದ ಪ್ರಸಿದ್ಧ ಚೆಸ್ ಆಟಗಾರ ಹೌದ್ರಿ. ಇದು ಒಂದು ನೋಡಿ, ಇದು ನಿಮ್ಗೇನಪ್ಪ ಅಂದ್ರೆ ಜಿ ಕೆದಲ್ಲಿ ಬರ್ಬೋದು, ಪರಿಸರದಲ್ಲಿ ಬರ್ಬೋದು. ಹೌದ್ರಿ, ನಮ್ಮ ದೇಶದ ಪ್ರಸಿದ್ಧ ಚೆಸ್ ಆಟಗಾರರು ಯಾರು ಅಂತ ಕೇಳಿದಾಗ ರಾಹುಲ್ ದ್ರಾವಿಡ್, ವಿಶ್ವನಾಥ್ ಆನಂದ್, ಪ್ರಕಾಶ್ ಪಡ್ಕೋನಿ, ಧನರಾಜ್ ಪಿಳ್ಳೈ. ಹೌದ್ರಿ, ಇದರಲ್ಲಿ ಬಂದಾಗ ನಮ್ಗೆ ಯಾರು ಬರ್ತಾರೆ? ವಿಶ್ವನಾಥ್ ಆನಂದ್ ಏನಾಗ್ತಾರಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಪ್ರಸಿದ್ಧ ಚೆಸ್ ಆಟಗಾರ ಅಂತ ಕರಿತೇವೆ ನಾವು. ಇನ್ನು 20ನೇದು ಪ್ರಶ್ನೆ ಏನಿದೆ ನೋಡಿ. 20ನೇ ಪ್ರಶ್ನೆ ಅಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ ಭಾರತದ ಒಂದು ರಾಷ್ಟ್ರೀಯ ಪ್ರಾಣಿಯನ್ನು ನೋಡಿದಾಗ ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಆಗ್ತದೆ. ಓಕೆ, ಸೊ ಇದು ನಮಗೇನಪ್ಪ ಅಂದ್ರೆ ಗೊತ್ತಿರಬೇಕಾದಂಥ ವಿಷಯ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ನಾವು ಇತರೆ ವಿಷಯಗಳ ಎಲ್ಲ ಇನ್ನು 3 ಭಾಗಗಳಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ವಿಡಿಯೋಗಳನ್ನು ನೋಡಿ ಇದನ್ನು ನಿಮಗೆ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಹಿಂದೆ ಇರುವತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಗಳು ಬಹಳಷ್ಟು ರಿಪೀಟ್ ಆಗ್ತವೆ. ಅದನ್ನು ಗಮನವಿಟ್ಟು ನೋಡ್ಕೊಳ್ರಿ. ಇದರಲ್ಲಿ ಯಾವುದು ನಿಮ್ಗೆ ಗೊತ್ತಿಲ್ವೋ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ.